ಕೂಡಂಗಡಿ ಮಾಡ್ಕೊಂಡು ಇದು ಮಾಡ್ತಿದ್ದೀನಿ ಪಾಪ. ನಾವು ಇವ್ರು ನೆನ್ಸ್ಕೊಂಡ್ರೆ ನಮ್ಮ ಮುಂದಿನ ಲೈಫ್ ಕೂಡ ಹೆಂಗಿರ್ತಾವಪ್ಪ, ಹೆಂಗೆ ಆಗ್ತದೆ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಸವಳಂಗ ಗ್ರಾಮದಲ್ಲಿ 30 ವರ್ಷ ಸೇವೆ ಸಲ್ಲಿಸಿದ ಅರಿವು ಕೇಂದ್ರದ ಮೇಲ್ವಿಚಾರಕರಾದ KN ರಾಜಪ್ಪ ಮತ್ತು HM ಕೃಷ್ಣಮೂರ್ತಿ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾವುಕ ವಾತಾವರಣ ನಿರ್ಮಾಣವಾಯಿತು. ನಿವೃತ್ತಿ ದಿನವೇ ಗೂಡಾಂಗಡಿ ಮಾಡ್ತೀನಿ, ಬರಿ ಕೈಯಲ್ಲಿ ಮರಳುತ್ತಿದ್ದೇವೆ, ವಿಶೇಷ ಚೇತನರ ಗ್ರಂಥಪಾಲಕರ ಜೀವನ ಹೇಗೆ ಎಂದು ಕಣ್ಣೀರಿಟ್ಟು ಅಳಲು ತೋಡಿಕೊಂಡರು. ಕನಿಷ್ಠ ವೇತನವೂ ಇಲ್ಲ, 17 ತಿಂಗಳಿಂದ ಅರಿಯರ್ಸ್ ಬಂದಿಲ್ಲ, 30 ವರ್ಷ ಸೇವೆಗೆ ಪಿಂಚಣಿ ಭದ್ರತೆ ಇಲ್ಲ, ಅದಕ್ಕಾಗಿ ಸರ್ಕಾರವು ನಮ್ಮ ನೆರವಿಗೆ ಬರಬೇಕು ಎಂದು ತೀವ್ರ ದುಃಖದಿಂದ ಮನವಿ ಮಾಡಿದ ಕರುಣಾಜನಕವಾದ ದೃಶ್ಯ ವೀಕ್ಷಿಸಿ. ಎಲ್ಲರೂ ಈ ಕಾರ್ಯಕ್ರಮ ಬೀಳ್ಕೊಡುಗೆ ಕಾರ್ಯಕ್ರಮ ಅದೇ ರೀತಿಯಾಗಿ ನಾವು ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾವು ಕಾಲ್ ಮುಖಾಂತರ ನಾನು ಕೃಷ್ಣಪ್ಪರಿಗೆ ಫೋನ್ ಮಾಡಿದ್ದೆ. ಕೃಷ್ಣಣ್ಣ ಹಿಂಗೆ ನಿಮ್ಮ ಲೈಬ್ರರಿಗೆ ಮಾಡೋಣ ಅಂತ ಬಸಣ್ಣ ಮತ್ತೆ ಸುರೇಶ್ ಒಳ್ಳೆ ಸಲಹೆ, ಇಲ್ಲಿಗೆ ಬರ್ರಪ್ಪ, ನಾನು ಅಲ್ಲೇ ನಿವೃತ್ತಿ ಹೊಂದಿರೋದು, ಅದೇ ನಮ್ಮ ಇಲಾಖೆಗೆ ಮಾಡೋಣ, ಯಾಕೆ ನಾನು ಪುಸ್ತಕದಿಂದ ಒಂದು ಅನ್ನ ತಿಂದಿದ್ದೀನಿ, ಅಲ್ಲೇ ಮಾಡೋಣ, ನಾನು ಅಲ್ಲೇ ನಿವೃತ್ತಿ ಹೊಂದಿ ಹೋಗ್ತೇನೆ ಅಂದರು. ಅದಕ್ಕೆ ನನಗೆ ತುಂಬ ಖುಷಿ ಆಯಿತು. ಅದೇ ರೀತಿ ರಾಜಣ್ಣರಿಗೂ 3 ಸರಿ ಕಾಲ್ ಮಾಡಿದೆ. ನಮ್ಮ ಕೃಷ್ಣಣ್ಣ ನಮ್ಗೆ ಯಾವಾಗ ಕಾಲ್ ಮಾಡಿದ್ರು ನನಗೆ ಭಾಳ ಸಲಹೆ ಕೊಟ್ಟೆ. ಇವತ್ತು ಅಣ್ಣನ ಸಮಾನ ಸುರೇಶ್ ನಿಮ್ಮ ಲೈಫ್ ಚೆನ್ನಾಗೈತಪ್ಪ, ಮಾಡ್ರಿ ಅಂತಾರೆ. ಇವ್ರ ಲೈಫ್ ನೋಡಿದ್ರೆ ನಮಗೆ ಒಂಥರ ಆಗುತ್ತೆ. ನಮ್ಮ ಇಲಾಖೆಗೆ ಅವ್ರ ಲೈಫ್ ನೋಡಿದ್ರೆ ಅವ್ರದ್ದೇ ಏನೆಲ್ಲ ಖಾಲಿ ಕೈ ಹೋಗ್ತಾ ಇದ್ದಾರೆ ಇವತ್ತು. ಈಗ ಕೃಷ್ಣಣ್ಣಂದ ನನಗೆ ಫೋನ್ ಮಾಡಿದೆ, ಹೇಳಿದ್ರು ಸುರೇಶಿ ಇವತ್ತ ಸುಳ್ಳಲ್ಲ, ಭಾರಿ ದುಃಖ ಆಗ್ತದೆ, ನಾನು ಒಂದು ಕೂಡಂಗಡಿ ಮಾಡ್ಕೊಂಡು ಇದು ಮಾಡ್ತಿದ್ದೀನಿ ಪಾಪ, ಭಾಳ ದುಃಖ. ಎಂಥ ಕಷ್ಟ ಬಂದ್ಬಿಟ್ಟಲ್ಲ ನಮ್ಮ ಇಲಾಖೆಗೆ. ನಮಗೇನೋ ದೊಡ್ಡ ಮನೆ ಇದು ಎಲ್ಲ ಚೆನ್ನಾಗಿದ್ದೇವೆ, ಇವತ್ತು ಅದ್ರಾಗ ಜೀವನ ಮಾಡೋದು ಭಾಳ. ನಾವು ಬೇರೆ ಮರು ಕೃಷ್ಣ ಇವತ್ತು ಅದ್ರಾಗ ಜೀವನ ಮಾಡೋದಿದ್ದಾರೆ. ಲಾಸ್ಟ್ಗೆ ಅವರ ಪರಿಸ್ಥಿತಿಗಳು ಏನು ಅನ್ನೋದು ಭಾಳ ದುಃಖ ಆಗ್ಬಿಡ್ತು. ಅವ್ರು ಹೇಳ್ದೆ, ಇರಲಿ ನಾವೇಣ ನಿಮ್ಮಿಂದ ಯಾವತ್ತೂ ಸಹಕಾರ ಇರ್ತೇವೆ. ರಾಜಪ್ಪರಿಗೆ ಹೇಳೋದಷ್ಟೇ, ಅವ್ರ ಮಕ್ಕಳು ಒಳ್ಳೊಳ್ಳೆ ಉದ್ಯೋಗ ಹೋಗಲಿ, ದೇವರು ಕರುಣಿಸಲಿ, ಅವರಿಗೆ ಒಳ್ಳೆ ಭಾಗ್ಯ ಕೊಡಲಿ, ಅವ್ರ ನಿವೃತ್ತಿ ಜೀವನ ಹೆಚ್ಚಿಗೆ ಇರಲಿ. ನಿಮ್ಗೆ ಏನೇ ಆರ್ಥಿಕವಾಗಿ ನಮ್ಮ ಕೈಲಾಗ್ತದೆ ಅಣ್ಣ, ನೀವು ನಿಮ್ಮಲ್ಲಿ ಒಬ್ಬರು ಅಂತ ನಮ್ಗೆ ತಿಳ್ಕೊಡ್ರಿ, ನಿಮ್ಗೆ ಕಷ್ಟ ಬಂದ ನಮ್ಗೆ ಹೇಳ್ರಿ, ನಮ್ಮ ಕೈಲಾಗಿದ್ದು 1500 ದೇವ್ರು ಚೆನ್ನಾಗಿರ್ತದ, ನಿಮಗೆ ಸಹಕಾರ ಮಾಡ್ತೇವೆ, ನೀವು ನಮ್ಮನ್ನ ಏನು ಅನ್ಯತಾ ಭಾವಿಸ್ಬೇಡ್ರಿ, ನೀವು ನಮ್ಮಲ್ಲಿ ಒಬ್ಬರಾಗಿರ್ಲಿ ಅಂತ ಹೇಳಿ ಬಂದಾಗ ನಮಗೆ ತುಂಬ ಫಸ್ಟ್ ನಮಗೆ ಸಹಕಾರ ಕೊಟ್ಟಿದ್ದು ರಾಜಪ್ಪ. ನಮಗೆ ಎಲ್ಲೋದ್ರೂ ನನಗೆ ಕೇರ್ ಮಾಡ್ತಾಯಿದ್ರು, ನೀವು ಚೆನ್ನಾಗಿರ್ಬೇಕು ಅಂತ. ನನಗೆ ಅವಾಗಲಿಂದನೇ ರಾಜಪ್ಪ ಮೇಲೆ ತುಂಬ ಅಭಿಮಾನ ಬಂತು. ಅದೇ ರೀತಿ ನನ್ನ ಕೃಷ್ಣಣ್ಣ ಅಂತೂ ನನ್ನ ಸ್ನೇಹಿತನೇ. ನಾವು ಅವ್ರ ಏಜ್ನಲ್ಲಿ ಭಾಳ ಡಿಫ್ರೆನ್ಸ್ ಇರ್ಬೋದು. ನಾನು ಈಗಲೂ ಈ ಕೃಷ್ಣಣ್ಣ ನಾನು ಪ್ರೀತಿಯಿಂದಲೇ ಏಕವಚನದಲ್ಲೇ ಮಾತಾಡೋದು. ಆದರೆ ನಾನು ಅವ್ರನ್ನ ಸಲಿಗೆ ಇಟ್ಕೊಂಡಿದ್ದೀನಿ. ಆದರೆ ಅವ್ರು ಬರೀ ಕೈಯಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ನಮಗೆ ತಡ್ಕೊಳಕ್ಕಾಗಲ್ಲ. ಸುರೇಶ್ ಅವ್ರು ಹೇಳ್ದಂಗೆ ನಮಗೆ ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು. ನಮಗೆ ಯಾವುದೇ ರೀತಿಯ ಆರ್ಥಿಕ ಸಹಾಯ ಇಲ್ಲ. ಆದರೆ ನಾವು ಇವ್ರು ನೆನ್ಸ್ಕೊಂಡ್ರೆ ನಮ್ಮ ಮುಂದಿನ ಲೈಫ್ ಕೂಡ ಹೆಂಗಿರ್ತಾವಪ್ಪ, ಹೆಂಗೆ ಆಗ್ತದಪ್ಪ ಅನ್ನೋದೊಂದು ಭಾಳ ದುಃಖಕರ ಸಂಗತಿ. ಆದರೆ ಇವ್ರಿಗೆ ಈ ಥರ ಅನ್ಯಾಯ ಆಗಿದ್ದು ದೇವರು ಅವರಿಗೆ ಒಳ್ಳೆ ಇದನ್ನ ಕರುಣಿಸಲಿ, ಮುಂದಿನ ಲೈಫ್ ಚೆನ್ನಾಗಿರಲಿ ಅಂತ ಭಾವಿಸಿ. ನಮ್ಮ ಲೈಬ್ರರಿ ಶಾಖೆ 2 ಮುಕ್ಕಟಗಳು, 2 ಶಿಖರಗಳು ಇದ್ದಂತೆ. ಎಲ್ಲರೂ ನಾವು ಸ್ಟ್ರೈಕಿಗೆ ಹೋದಾಗ ನಮ್ಮನ್ನು ನಗ್ತಾನೆ ಅವ್ರನ್ನ ಸ್ವಾಗತ ಮಾಡೋರು. ನಮ್ಮ ರಾಜಪ್ಪರಾಗಲಿ, ನಮ್ಮ ಕೃಷ್ಣಪ್ಪರಾಗಲಿ, ಏನಪ್ಪ ಮಂಜು ಏನಂತೇಳಿ ನಗ್ತಾನೆ ಇದು ಮಾಡೋರು. ಇವತ್ತು ಅವ್ರನ್ನ ನಾವು ನಮ್ಮ ಇಲಾಖೆಯಿಂದ ನಾವು ಬೀಳ್ಕೊಡ್ತಾ ಇದ್ದೀವಿ. ಆದರೆ ಎಲ್ಲ ಇಲಾಖೆಯಲ್ಲೂ ರಿಟೈರ್ಡ್ ಆದಾಗ ಖುಷಿಯಿಂದ ಮನೆ ಹೋಗ್ತೀವಿ. ಆದರೆ ನಾವು ಒಳ್ಳೊಳ್ಳೆ ಪ್ರತಿಭಾವಂತರನ್ನ ಸೃಷ್ಟಿ ಮಾಡಿದ್ರೆ ಒಳ್ಳೆ ಇಲಾಖೆ ಅನಿಸ್ಕೊಂಡಿತ್ತು. ಆದರೆ ನಿವೃತ್ತಿ ಜೀವನ ಅಷ್ಟು ಕಷ್ಟಕರವಾಗಿಂದ ಅಂದರೆ ನಿಜವಲ್ಲ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗುತ್ತೆ. ಇಂಥ ಅಪಮಾನ ಯಾವ ಇಲಾಖೆ ವ್ಯಕ್ತಿಗೂ ಆಗಬಾರ್ದು. ಎಲ್ಲ ನನ್ನ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಸಹೋದ್ಯೋಗಿ ಮಿತ್ರರೇ, ಇವತ್ತು ಭಾಳ ಒಂದು ಖುಷಿಕರ ವಿಚಾರವನ್ನು ಮನಸ್ಸಲ್ಲಿ ಹೋಗ್ತಾ ಇದೆ. ಯಾಕೆಂತೇಳಿದರೆ ನಮ್ಮ ಇಲಾಖೆಯವರು ಅದು ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ನಮ್ಮನ್ನು ಗುರುತಿಸಿ ಒಂದು ಕನಿಷ್ಠ ಪಕ್ಷ ಸೌಜನ್ಯಿಕ ನಮ್ಮ ಪಾಡು ಕೂಡ ನಿಮಗೆ ಇದ್ದಿದ್ದೆ. ಖಂಡಿತ ಸರ್ಕಾರದವ್ರು ಏನೂ ಮಾಡಲ್ಲ. ಜೊತೆಗೆ ನಮ್ಮ ಸರ್ ನಿಮಗೆ ಸಾಕಷ್ಟು ಸಲಹೆಯನ್ನು ಕೊಡ್ತಾರೆ. ದಯವಿಟ್ಟು ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಹುಡುಗರಿಗೆ ಆದಷ್ಟು ವರ್ಕ್ ಲೋಡ್ ಜಾಸ್ತಿ ಆದಾಗ ನಿಮ್ಮಿಂದ ಸಲಹೆ ಕೊಟ್ಟು ಅವರನ್ನು ಪುಷ್ ಮಾಡಿ ಕೆಲಸ ತಗೊಳ್ರಿ. ದಯವಿಟ್ಟು ಟಾರ್ಚರ್ ರೂಪದಲ್ಲಿ ಹೊರಹೊಮ್ಮಬಾರ್ದು ಅನ್ನೋದು ನಮ್ಮ ಉದ್ದೇಶ. ಆ ಬೆಳವಣಿಗೆ ಬಂದರೆ ಇಂದಲ್ಲ ನಾಳೆ ನಿಮಗೆ ಭಗವಂತ ಕಂಡುಬಿಟ್ರೆ ಒಳ್ಳೆ ಒಂದು ಸದುಪಯೋಗ ಆಗಲಿ ಅಂತ ಹೇಳಿಬಿಟ್ಟು ನಾನು ಇವತ್ತು ನಾನು ಕರೆಸಿ ಇಷ್ಟೊಂದು ಗೌರವಪೂರ್ವಕವಾಗಿ ಸನ್ಮಾನ ಕೊಟ್ಟಿದ್ರಿ. ಅವರಿಗೆಲ್ಲ ಋಣಿ. ಗ್ರಂಥಾಲಯ ಇಲಾಖೆಗೆ ಬಂದು 30 ವರ್ಷ ಸೇವೆ ಸಲ್ಲಿಸಿದ್ವಿ.
ಅದರಲ್ಲಿ ನಮಗೆ ಈಗ ಒಂದು 12 ವರ್ಷದಿಂದ ಯುವರಾಜ್ ಸರ್ ಭೇಟಿ ಸಿಕ್ಕರು. ಅವರಿಂದ ಯುವರಾಜ್ ಸರಿಂದ ಭಾಳ ಕಲ್ತ್ಕೊಂಡ್ವಿ. ಆದರೆ ಯುವರಾಜ್ ಸರ್ ಮೊನ್ನೆ ಫೋನ್ ಮಾಡಿ ನನಗೆ ರಿಟೈರ್ಡ್ ಆಯಿತು ಅಂತ ಅವರು ದುಃಖದಿಂದ ಮಾತಾಡಿದರು. ಆದರೆ ಆ ದುಃಖ ಹೇಳೋಕ್ಕಾಗಲ್ಲ ನಮಗೆ. ಅದಕ್ಕಿಂತ ಮುಂಚೆ ಬಸವರಾಜ್ ಅವರು ಭಾಳ ಕಣ್ಣೀರು ಹಾಕ್ಬಿಟ್ರು. ಅವಾಗ ನಾನೇ ಅವರಿಗೆ ಇದು ಮಾಡಿದೆ, ಬಸಣ್ಣ ಯಾಕೆ ಕಳ್ತಿ ಬಿಡು, ನೆಕ್ಕಂತ ಹೋಗೋಣ, ಯಾಕೆ ಇರೋಣ ಅಂತ ಹೇಳಿದ್ವಿ. ಈಗ 30 ವರ್ಷ ಗ್ರಂಥಾಲಯ ಸೇವೆಯನ್ನು ಮಾಡಿ ಈಗ ಏನಾಗುತ್ತೆ ಅಂತ ಲಾಸ್ಟ್ ಮನೆಗೆ ಹೋಗ್ಬೇಕಾದ್ರೆ ಏನೂ ಇರಲ್ಲ, ಗಂಡ ಹೆಂಡತಿ ಜೀವನ ಹೆಂಗೆ ಸಾಗಿಸ್ಬೇಕು ಅನ್ನೋದು ಮೇಲ್ವಿಚಾರಕರು ದೊಡ್ಡ ಸಮಸ್ಯೆ. ಆದರೆ ಸರ್ಕಾರ ಇದ್ರ ಬಗ್ಗೆ ಮೇಲ್ವಿಚಾರಕರಿಗೆ ಮುಂದಾಲೋಚನೆಯಿಂದ ಮುಂದೆ ಏನಾದರೂ ಮಾಡ್ತತಿ ಅನ್ನೋದು ಐಕೋ ಇಲ್ಲ ಗೊತ್ತಿಲ್ಲ. ಇದರಿಂದ ಏನಾದರೂ ಒಂದು ಒಳ್ಳೆಯದಾದರೆ ಮುಂದಿನ ಗ್ರಂಥಾಲಯ ಮೇಲ್ವಿಚಾರಕರು ಮಾಡೋ ಒಂದು ಹಸನ್ಮುಖಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಆಮೇಲೆ ನೀವು ಭಾಳ ಶ್ರದ್ಧೆಯಿಂದ ಸೇವೆ ಮಾಡ್ತಾಯಿದ್ದೀರಿ. ಆದರೆ ಸೇವೆಯಲ್ಲಿ ನಿರಾಶೆ ಆಗ್ಬಿಡ್ರಿ. ಮತ್ತು ನಾನು ಇವತ್ತು ನಿವೃತ್ತಿ ಹೊಂದಿದ್ದೇನೆ, ಆದರೆ ನನಗೆ ನಗು ಐತೆ. ಯಾಕೆ ಅಂತ ಹೇಳಿದ್ರೆ ನನಗೆ ಇಲ್ಲಿ 30 ವರ್ಷ ಸೇವೆ ಸಲ್ಲಿಸಿ ಗ್ರಂಥಾಲಯ ಸೇವೆ ಸಲ್ಲಿಸಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೇಜಾರಿಲ್ಲ. ಇನ್ನೂ ಮಾಡಿರಿ ಅಂತ ಹೇಳಿದ್ರೆ ಮಾಡ್ತಿದ್ದೆ. ಆದರೆ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಮಾಡಿದ್ದು ಯಾವುದೇ ರೀತಿಯಾದ ಫಲ ಸಿಗಲ್ಲ. ಹುಳಿ ಜೀವನ ಹುಳಿಯಾಗೇ ಹೋಗ್ಬರ್ತದೆ. ಹಾಗಾಗಿ ಈ ಇಲಾಖೆಗೆ ಧನ್ಯವಾದ ಹೇಳ್ತಾ ಈ ಸೇವೆಯನ್ನು ಮಾಡಿದ್ದೇನೆ 30 ವರ್ಷ. ಅದೊಂದೇ ನನಗೆ ಖುಷಿ ಅಂತ ಹೇಳಿ. ಒಂದು ಭಾಳ ಬೇಜಾರಾಯ್ತು ಸರ್. 30 ವರ್ಷ ಸೇವೆ ಸಲ್ಲಿಸಿದ್ರು, ಒಂದು ಕರೆದು ಒಂದು ಕುತ್ಕೊಂಡು ಒಂದು ಏನು ಮಾತಾಡಲಿಲ್ಲ. ಅದು ಒಂದು ತುಂಬ ಮನಸ್ಸಿಗೆ ನೋವಾತು. ಊರವರೆಲ್ಲರೂ ಕರೆದು ಸನ್ಮಾನ ಮಾಡಿದರು, ಇಲ್ಲೇ ಬಂದು ಮಾಡಿದ್ದು. ಅವರೆಲ್ಲರಿಗೂ ನಾನು ಇವತ್ತು ಧನ್ಯವಾದ ಹೇಳ್ತಾ 30 ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬೆಂಗಳೂರು ಸ್ಟ್ರೈಕ್ಗಳಲ್ಲಿ ಎಲ್ಲರಿಗೂ ಭಾಗವಹಿಸಿದ್ದೀನಿ ಮತ್ತು ಮಾನವ ಹಕ್ಕುಗಳ ಆಯೋಗದಲ್ಲಿ ಮಾಹಿತಿಯನ್ನು ಒದಗಿಸಿದ್ದೇವೆ ಹಾಗೂ ನಾವು ದಯಾಮರಣವನ್ನು ಕೇಳಿದ್ದೇವೆ. ಆದರೆ ನಾನು ಈ ದಿನ ನಿವೃತ್ತಿ ಹೊಂದಿದ್ದೇನೆ. 30/1/2026 ನಿವೃತ್ತಿ ಹೊಂದಿದ್ದೇನೆ. ಆದರೆ ನನಗೆ ಈ ದಿನ ಯಾವುದೇ ರೀತಿಯಾದ ಸೌಲಭ್ಯಗಳು ಯಾವುದೂ ಇರೋದಿಲ್ಲ. ಆದರೆ 30 ವರ್ಷಗಳ ಸೇವೆ ಸಲ್ಲಿಸಿ ನಾನು ಬರೀ ಕೈಯಲ್ಲಿ ಹೋಗಬೇಕಾಗಿದೆ. ನಮ್ಮ ಕುಟುಂಬದ ನಿರ್ವಹಣೆ ಯಾವ ರೀತಿಯಲ್ಲಿ ನಡಿಬೇಕು ಸರ್ಕಾರವೇ ನನಗೆ ಮಾಹಿತಿ ತಿಳಿಸ್ಬೇಕು. ಆದರೆ ಈಗ ಇದಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿಯವರಿಗೆ ಹಾಗೂ ಉಮಾ ಮಹಾದೇವನವರಿಗೆ ಮತ್ತು ಅರುಂಧತಿ ಚಂದ್ರಶೇಖರ್ ಅವರಿಗೆ ಮತ್ತು ಅಶೋಕ್ ಅವರಿಗೆ ಮಾಹಿತಿಯನ್ನು ತಿಳಿಸಿದ್ದೇನೆ. ನಾನು ನಿವೃತ್ತಿ ಹೊಂದಿದ ಮೇಲೆ ನನ್ನ ಜೀವ ಇದರಿಂದ ಮುಂಚೆನೇ ಒಂದು ಲೆಟರ್ ಪದ್ಧತಿನೂ ಮಾಡಿದೆ. ನಾನು ಮುಖ್ಯಮಂತ್ರಿಗಳಿಗೂ ಒಂದು 10-15 ಜನ ಶಾಸಕರಿಗೂ ಮನವಿಯನ್ನು ಸಲ್ಲಿಸಿದ್ದೇನೆ. ಮುಂದೆ ನನ್ನ ಜೀವನ ಹೆಂಗೆ ಮಾಡಬೇಕು ಅಂತ ಸರ್ಕಾರ ತಿಳಿಸ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಹೃತ್ಪೂರ್ವಕವಾಗಿ ಮನವಿ ಮಾಡ್ತಿದ್ದೀನಿ. ಮತ್ತು ಜೀವನ ಮಾಡೋಕ್ಕೆ ಭಾಳ ತೊಂದರೆ ಆಗ್ತೈತಿ. ಜೀವನ ಮಾಡೋಕ್ಕೆ ಗಂಡ ಹೆಂಡತಿಗೆ ಏನು ಮಾಡ್ಬೇಕು, ನಾವು 60 ವರ್ಷ ಆಗಿದೆ, ಯಾವ ರೀತಿಯಾಗಿ ಜೀವನ ನಡೆಸಬೇಕು ಅಂತ ಹೇಳಬೇಕು ಅಂತೇಳಿ ಸರ್ಕಾರವನ್ನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಎಚ್ ಕೆ ರಾಜಪ್ಪ, ಅರಿವು ಕೇಂದ್ರ ಗ್ರಂಥಾಲಯ ಮೇಲ್ವಿಚಾರಕ, ಕೆಂಚುಗುಪ್ಪ. ನಾನು ಸುಮಾರು 30 ವರ್ಷಗಳ ಕಾಲ ತನ್ನ ಸೇವೆಯನ್ನು ಸಲ್ಲಿಸಿ ಇಂದು ನಾನು ವಯೋನಿವೃತ್ತಿಯನ್ನು ಪಡೆದಿರ್ತೇನೆ. ಸರ್ಕಾರ ಇದುವರೆಗೂ ಯಾವುದೇ ರೀತಿಯ ಕನಿಷ್ಠ ವೇತನದಲ್ಲಿ ಜಾರಿಗೊಳಿಸಿದರೂ ಕೂಡ ಜಾರಿಗೆ ಇನ್ನೂ ಬಂದಿಲ್ಲ. ಜೊತೆಯಲ್ಲಿ ಸುಮಾರು 17 ತಿಂಗಳಿನ ಹೆಚ್ಚುವರಿ ಬರ್ತಕ್ಕಂಥ EDS ಅದು ಕೂಡ ಇನ್ನೂ ಬಿಡುಗಡೆ ಮಾಡ್ತಾ ಇಲ್ಲ. ವಿಳಂಬ ನೀತಿ ಧೋರಣೆಯನ್ನು ಮಾಡ್ತಿದ್ದಾರೆ. ನಮ್ಮ ಜೀವನ ನೀರಿನ ಮೇಲೆ ಕಪ್ಪೆಯಂತೆ ಆಗಿ ಜೀವನ ಸಾಗಿಸ್ತಾ ಇದ್ದೀವಿ. ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ನಾವು ಹಲವಾರು ಬಾರಿ ಮಾನ್ಯ ಮಂತ್ರಿಗಳಿಗೂ ಮಾನ್ಯ ಶಾಸಕರಿಗೂ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ನಾವು ಇದನ್ನು ದಯಮಾನವನ್ನು ಕೋರಿ ಪತ್ರವ್ಯವಹಾರವನ್ನು ಮಾಡಿದ್ದೀವಿ. ಅದಕ್ಕೂ ಉತ್ತರ ಸ್ಪಂದನೆ ಸಿಕ್ಕಿಲ್ಲ. ನಮ್ಮ ಜೀವನ ನಾವೇ ನಿರ್ಮಿಸ್ಕೊಳ್ತಕ್ಕಂಥ ಸಂದರ್ಭ ಬಂದರೂ ಕೂಡ ಈ ಇಳುವರಿನಲ್ಲಿ ಎಲ್ಲಿ ಕೆಲಸ ಮಾಡೋದು ಏನು ಮಾಡೋದು ಅನ್ನೋದು ನಮಗೆ ಕಷ್ಟಕರವಾಗಿರ್ತಕ್ಕಂಥ ಸನ್ನಿವೇಶ ಇದೆ. ಈಗಿರ್ತಕ್ಕಂಥ ಮೇಲ್ವಿಚಾರಕರು ಭವಿಷ್ಯನು ನಮ್ಮಂಗೆ ಹಾಳಾದರೆ ನಾವೆಲ್ಲರೂ ಕೂಡ ಒಂದಲ್ಲೊಂದು ದಿವಸ ನಾವಾಗೆ ಸ್ವಯೋಜಿತವಾಗಿ ಮರಣ ಹೊಂದಬೇಕು ಅನ್ನೋದೊಂದು ಗಮನಕ್ಕೆ ಬರ್ತಾ ಇದೆ. ದಯಮಾಡಿ ಇನ್ನು ಮುಂದಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಒಳ್ಳೆಯ ಭವಿಷ್ಯವನ್ನು, ಈಗಿದ್ದವರಿಗೆ ಒಳ್ಳೆಯ ಭವಿಷ್ಯವನ್ನು ಕೊಟ್ಟರೆ. ನಮ್ಮ ಇಲಾಖೆಯಲ್ಲಿ ವಿಚೇತನ ನೌಕರ ವರ್ಗದವರು ಕೂಡ ಸಹ ಇದ್ದಾರೆ. ಸುಮಾರು ವರ್ಷಗಳಿಂದ ದುಡಿತಾ ಇದ್ದಾರೆ. ಅವರು ಕೂಡ ವಯೋನಿವೃತ್ತಿ ಆದರೆ ಅವರ ಜೀವನ ಏನು, ಅವರ ಪಾಡೇನು, ಅವರ ಕುಟುಂಬ ಸಂಸಾರ ಏನು, ಜೊತೆಯಲ್ಲಿ ವಿಧವೆಯರು ಕೂಡ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ಮಕ್ಕಳ ಪಾಡೇನು, ಅವರ ಗತಿ ಏನು, ನೆಕ್ಸ್ಟ್ ಬೀದಿಗೆ ಬರ್ತಕ್ಕಂಥ ಸನ್ನಿವೇಶಗಳು ಈ ರೂಪನೇ ಆಗ್ಬಾರ್ದು. ಸಂಬಂಧಪಟ್ಟ ಮಂತ್ರಿಗಳಾಗಲಿ ಅಧಿಕಾರಿಗಳಾಗಲಿ ಕಣ್ ತೆರೆದು ನೋಡಿ ನಮಗೆ ಒಳ್ಳೆಯ ಭವಿಷ್ಯವನ್ನು ನಿರೂಪಿಸಿಕೊಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೇವೆ.